ಜೈ ಶ್ರೀ ಶಿವಲಾಲ್. ಗುರು, ಇವತ್ತು ಏನಾಯಿತು ಅಂದರೆ ನಮ್ಮ ಜೊತೆಗೆ ಲೋಡಾಗಿ ಬಂದಿದ್ದ ಗಾಡಿ ಇನ್ನೂ ಇವಾಗ ಖಾಲಿಯಾಗಿ ಇವತ್ತು ಹೊರಗಡೆ ಬಂದಿದೆ ಗಾಡಿ. ಡ್ರೈವರ್ ಸಿಕ್ಕಿದ್ರು, ಸೀದಾ ಹೋದ್ವಿ. ಶಿಸ್ತಾಗೆ ರೇಷನ್ ತೊಗೊಂಬರೋಣ ಅಂತ ಹೋದ್ವಿ. ಅಡುಗೆ ಮಾಡೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ ಅಂತೇಳಿ ಪಲಾವ್ ಪಾರ್ಸಲ್ ತೊಗೊಂಬಿಟ್ವಿ ಗುರು. 3 ಜನನು, ಒಟ್ಟು 3 ಜನ 4 ಜನ ಇದ್ದಿದ್ದು. ಅವ್ರ ಗಾಡೀಲಿ ಇಬ್ಬರು, ನಾವು ಇಬ್ಬರು. ಆದರೆ ಪಲಾವ್ ಪಾರ್ಸಲ್ ತೊಗೊಂಬಂದು ನೀಟಾಗಿ ಸ್ನಾನ ಗೀನ ಮಾಡಿಕೊಂಡು ನಮ್ಮ ಪಳನಿ ಚಂದು ಫುಲ್ಲು ಶಿಸ್ತಾಗೆ ಸ್ನಾನ ಮಾಡ್ಕೊಂಡು ಮೀಸೆ ತಿರ್ಸ್ತಾವನೆ. ಅಲ್ಲಿಂದ ಬಂದ್ವಿ ಗುರು, ಸೀದಾ ಬಂದ್ವಿ. ಅವರು ಬಂದರು, ತಿಂಡಿ ಗಿಂಡಿ ತಿನ್ಕೊಂಡು ನಮಗೆ ಲೋಡ್ ಐತೆ, ಕಾಯಿಲ್ ಲೋಡು ಅಂತೇಳಿ ಅವರು ಹೊಲ್ಟ್ರು. ಒಬ್ಬೊಬ್ಬರೇ ಬರ್ತಾವ್ರೆ, ಸಿಗ್ತಾವ್ರೆ. ನಾವು ಮಾತ್ರ ಇರೋ ಜಾಗದಲ್ಲೇ ಇದ್ಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರ ಗುರು. ನಮ್ಮ ಡ್ರೈವರ್ ಡಿಪಾರ್ಟ್ಮೆಂಟೇ ಹಿಂಗೆ. ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂದಮೇಲೆ ಎಲ್ಲ ಒಂದು ಸ್ವಲ್ಪ ಸೋಲು, ಒಂದು ಸ್ವಲ್ಪ ಬೇಜಾರು, ಒಂದು ಸ್ವಲ್ಪ ಗೆಲುವು ಎಲ್ಲ ಇದ್ದೇ ಇರ್ತೈತೆ. ಎಲ್ಲದೂ ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ ಗುರು. ಗುರು ಸೀದಾ ಅಲ್ಲಿಂದ ಹೊಲ್ಟ್ರು. ಇವ್ರ ಹೆಸರು ರಾಜು ಅಂತಲೇ ಗುರು. ಮೊನ್ನೆ ನಿಮಗೆ ತೋರಿಸಿದ್ದು ರಾಜು ಅಂತಲೇ. ಅದು ರಾಜು, ಇದು ರಾಜು ಅಂತೆ ಗುರು ಇವ್ರ ಹೆಸರು ಗುರು. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೂ ನಮ್ಮ ಚಾನಲ್ ಇದೆ, ಇದೇ ಚಾನಲ್ಲು ಶಿವಲಾಲ್ ಟ್ರಕ್ ವ್ಲಾಗ್ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಜಾಸ್ತಿ ನೋಡಿ. ಮುಂದೆ ಇನ್ನೂ ಭಾರಿ ಇದೆ.